2 ಪಾತ್ರ 3 ಶೇಡ್ ಅಂತ ಹೇಳ್ಬೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಮೂವಿಯ ರಿವ್ಯೂ ಇದಾಗಿರುತ್ತೆ. ಹಾಗಾದ್ರೆ ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಮೂವಿಯ ರಿವ್ಯೂ. ಪ್ರಕಾಶ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ, ಹಾಗೆ ಅಜನೀಶ್ ಅವರ ಮ್ಯೂಸಿಕ್ ಇರುವಂಥ ಸಿನಿಮಾ. ಇಲ್ಲಿ ದರ್ಶನ್ ಅವರ 2 ಪಾತ್ರಗಳಿದೆ. ಆದರೆ 3 ಶೇಡ್ಸ್ ಯಾವ ಥರ, ಒಳ್ಳೆಯವನು ಯಾರು, ಕೆಟ್ಟವನು ಯಾರು, ಕೆಟ್ಟವನು ಯಾಕಾಗ್ತಾನೆ, ಕೊನೆಗೆ ಒಳ್ಳೆಯವನೇನಾಗ್ತಾನೆ. ಒಂದು ಕಡೆ ಮುಖ್ಯಮಂತ್ರಿಯ ಮಗ, ಇನ್ನೊಂದು ಕಡೆ ಕಾಮನ್ ಮ್ಯಾನ್, CM ಮಗ, ಇನ್ನೊಂದು ಕಡೆ CM ಅಂದರೆ ಕಾಮನ್ ಮ್ಯಾನ್. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ತುಂಬ ಪ್ರಾಮಾಣಿಕ. ಒಂದು ಕಡೆ ಲೈಫ್ನ ಎಂಜಾಯ್ ಮಾಡಿಕೊಂಡು ದುಡ್ಡನ್ನ ಖಾಲಿ ಮಾಡೋನು, ಇನ್ನೊಂದು ಕಡೆ ಕಷ್ಟಪಟ್ಟು ದುಡಿಯೋನು, ಜೀವನನ ಕಷ್ಟಪಟ್ಟು ಇಷ್ಟಪಟ್ಟು ಮುನ್ನಡೆಸೋನು. ಇವರೇನು ಅವಳಿ ಜವಳಿ ಅಲ್ಲ, ಬಟ್ ಆದರೂ ಒಂದೇ ರೀತಿ ಕಾಣಿಸ್ತಾರೆ. ಒಳ್ಳೆಯದು ಕೆಟ್ಟದ್ದು ಮಧ್ಯ ಏನೇನು ನಡೆಯುತ್ತೆ, ಕೊನೆಗೆ ಯಾವುದು ಗೆಲ್ಲುತ್ತೆ, ಬಟ್ ಆದರೆ ಯಾವುದು ಗೆಲ್ಲಬೇಕು, ಈ ಪ್ರಶ್ನೆ ಬಂದಾಗಲೇ ನಮ್ಮೊಳಗಿನ ಒಳ್ಳೆತನ ಕೆಟ್ಟತನ ಗೊತ್ತಾಗೋದು. ಒಂದೊಂದು ಸೀನಲ್ಲೂ ಯಾವ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ, ಯಾವ ಕ್ಯಾರೆಕ್ಟರ್ನ ಸಪೋರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ದಂಗೆ ಒಂದು ಉತ್ತರ ಸಿಗುತ್ತೆ. ಯಾವ ಪಾತ್ರಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ನಾವು ಕ್ವಶನ್ ಹಾಕೊಬೇಕು. ಓವರ್ ಆಲ್ ಡೆಸ್ಟಿನಿ ಅನ್ನೋದೇನಿದೆ ಅದು ರಿಯಾಲಿಟಿಗೆ ಹತ್ತಿರವಾಗಿ ಇದೆ ಅಂತ ಎಲ್ರಿಗೂ ಅನಿಸುತ್ತೆ. ಆದರೆ ಅದನ್ನು ನಾನು ಸದ್ಯಕ್ಕೆ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಓವರ್ ಆಲ್ ಮೂವಿ ಕಡೆ ಬಂದರೆ ಪೋರ್ VFX ಅಂತ ಹೇಳ್ತೀನಿ. CGI ಅಥವಾ VFX ಏನಿದೆ ಅದ್ಯಾವುದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಎಸ್ಪೆಷಲಿ ಫೈರ್ ಅಥವಾ ಬೆಂಕಿ ಅಂತ ಯಾವ ಎಲಿಮೆಂಟ್ ಬರುತ್ತೋ ಅವಾಗಂತೂ ತುಂಬ ಅಂದರೆ ತುಂಬ ಕಳಪೆಯಾಗಿ ಕಾಣಿಸ್ತಿತ್ತು. ಅದಕ್ಕೆ ಕಾರಣಗಳು ಸುಮಾರು ಇರ್ಬೋದು. ಬಜೆಟ್, ಟೈಮ್ ಕನ್ಸ್ಟ್ರೆಂಟ್, ಯಾವ್ದು ಬೇಕಾರಾಗಿರ್ಬೋದು. ಬಟ್ ಅದನ್ನೇ ಆಲ್ಟರ್ ಮಾಡ್ಕೊಂಡಿದ್ದಿದ್ರೆ ಅಥವಾ ಅದರ ಪ್ರಮಾಣ ಕಮ್ಮಿಯಾಗಿ ತೋರಿಸಿದ್ರು ನಮಗೆ ಅರ್ಥ ಆಗ್ತಿತ್ತು. ಇನ್ನು ಫಸ್ಟ್ ಹಾಫ್ ವಿಷಯಕ್ಕೆ ಬಂದರೆ ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿ ಕೂಡ ಇತ್ತು, ಕತೆ ಕೂಡ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಹಾಫ್ ಕಡೆ ಬಂದರೆ ಸ್ವಲ್ಪ ಲ್ಯಾಗಿ ಅನ್ನಿಸ್ತು, ಹಾಗೆ ಸ್ವಲ್ಪ ರೈಟಿಂಗ್ ಕಡೆ ಚೆನ್ನಾಗಿರಬೇಕಿತ್ತು ಅಂತ ಅನ್ನಿಸ್ತು. ರೈಟಿಂಗ್ ಹೇಗಿರುತ್ತೋ ಸ್ಕ್ರೀನ್ ಪ್ಲೇ ಕೂಡ ಹಾಗೆ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ಮಿಸ್ ಹೊಡಿತು ಅಂತ ಅನ್ನಿಸ್ತು. ಇನ್ನು ಓವರಾಲ್ ನೋಡಿದ್ರೆ ಎರಡೂ ಕೂಡ ಸೇರಿಸಿದ್ರೆ ಪರವಾಗಿಲ್ಲ, ಚೆನ್ನಾಗಿದೆ, ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ. ಇದರಲ್ಲಿರೋ ಎಷ್ಟೋ ಎಲಿಮೆಂಟ್ಗಳು ಈಗಾಗಲೇ ನ್ಯೂಸ್ನಲ್ಲಿ ನೋಡಿರ್ತೀವಿ, ಬೇರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಅಥವಾ ಯಾರೋ ಮಾತಾಡಿದಾಗ ಕೇಳಿರ್ತೀವಿ. ಇದನ್ನು ನೋಡಬೇಕಾದ್ರೆ ನಮಗೇನು ಭಾವನೆ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ವ್ಯಕ್ತಪಡಿಸೋಕ್ಕೆ ಅಥವಾ ಅದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು BGM ವಿಷಯಕ್ಕೆ ಬಂದರೆ ಕೆಲವೊಂದು ಕಡೆ ವರ್ಕ್ ಆಯಿತು, ಕೆಲವೊಂದು ಕಡೆ ವರ್ಕ್ ಆಗಬೇಕಿತ್ತು ಅಂತ ಹೇಳ್ತೀನಿ. ಇನ್ನು ಸಾಂಗ್ ವಿಷಯ ಗೊತ್ತೇ ಇದೆ, ಒಂದು ಸಾಂಗ್ ಬಿಟ್ಟರೆ ಇನ್ನೆಲ್ಲ ಕೂಡ ಆವ್ರೇಜ್, ಬಿಲೋ ಆವ್ರೇಜ್ ಬರುತ್ತೆ. ಒಂದೇ ಒಂದು ಸಲ ಸಾಂಗ್ ಸುಮಾರು ಸಲ ಕೇಳ್ಬೋದು, ಮಿಕ್ಕಿದ್ದೆಲ್ಲ ಸಾಂಗ್ ಒಂದ್ಸಲ ಕೇಳ್ಬೋದು. ಕೆಲವೊಂದು ಸಾಂಗ್ಗಳು ಮ್ಯೂಸಿಕ್ಕಿಂದ ಪದೇ ಪದೇ ಕೇಳ್ಬೋದು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಥಿಯೇಟ್ರಿಕಲ್ ವ್ಯೂಸ್ ಹೇಗೆ ಹೋಗ್ತಾ ಇದೆ ಅಂತ ಕೇಳಿದ್ರೆ, ಒಂದು ವಾರ ತುಂಬ ಚೆನ್ನಾಗಿ ಓಡಿರುತ್ತೆ, ಬಟ್ ಅದಾದಮೇಲೆ ತುಂಬ ಅಂದರೆ ತುಂಬ ಲೋ ಆಗಿಬಿಡುತ್ತೆ ಫುಟ್ಫಾಲ್ಸ್. ಬಟ್ ಏನೇ ಆದರೂ ಓವರ್ ಆಲ್ ಎಫರ್ಟ್ಸ್ ಅಂತ ನೋಡಿದಾಗ ತುಂಬ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಫಿಲಮ್ನ, ಹಾಗೆ ಪ್ರಮೋಷನ್ಸ್ನ ಕೂಡ. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು, ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಒಬ್ಬ ಹೀರೋ ಇಲ್ಲ ಅಂತಂದಾಗ ಪ್ರಮೋಷನ್ ಮಾಡೋದು ತುಂಬ ಕಷ್ಟ. ಅದನ್ನು ಚಾಲೆಂಜ್ ಆಗಿ ತಗೊಂಡು ಚಾಲೆಂಜಿಂಗ್ ಸ್ಟಾರ್ ಇಲ್ಲ ಅಂತಂದ್ರೂ ಕೂಡ ಪ್ರಮೋಷನಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಸಿನಿಮಾ ತಂಡ ಅಂತ ಹೇಳ್ತೀನಿ. ಒಂದು ಬಲ ಕಮ್ಮಿ ಆದಂಗೆ, ಬಟ್ ಸ್ಟಿಲ್ ಫ್ಯಾನ್ಸ್ ಹಾಗೆ ತಂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ ಸಿನಿಮಾಗೋಸ್ಕರ. ಇನ್ನು ಈ ಸಿನಿಮಾ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ್ ಬಂದ್. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ, ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ.